ವಿಜಯಪುರದಲ್ಲಿ ರೆಡ್ ಬರ್ಡ್ ಖಾಸಗಿ ವಿಮಾನ ಪತನ ಆಗಿದೆ. ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಜೆಟ್ ವಿಮಾನವೊಂದು ಪತನ ಆಗಿದೆ. ರೆಡ್ ಬರ್ಡ್ ಖಾಸಗಿ ಜೆಟ್ ವಿಮಾನ ಪತನ ಆಗಿರೋದು. ಇಬ್ಬರು ತರಬೇತಿ ನಿರತರಿದ್ದಂತಹ ಜೆಟ್ ಫ್ಲೈಟ್ ಪತನ ಆಗಿರೋದು. ಕ್ಯಾಪ್ಟನ್ ಕುನಾಲ್ ಮಲ್ಹೋತ್ರಾ, ತರಬೇತಿ ನಿರತ ಪೈಲಟ್ ಗೌತಮ್ ಶಂಕರ್ಗೆ ಗಾಯಗಳಾಗಿವೆ. ಆಂಬ್ಯುಲೆನ್ಸ್ ಮೂಲಕ ಸ್ಥಳೀಯ ಆಸ್ಪತ್ರೆಗೆ ಅವರನ್ನ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ವಿಜಯಪುರ ಎಸ್ಪಿ ಲಕ್ಷ್ಮಣ ನಿಂಬರ್ಗಿ ಭೇಟಿ ಕೊಟ್ಟಿದ್ದಾರೆ. ಇಂಧನ ಖಾಲಿಯಾಗಿತ್ತಾ, ಇಂಜಿನ್ ಸ್ಥಗಿತವಾಗಿತ್ತಾ, ಯಾವ ಕಾರಣಕ್ಕೆ ಲಘು ವಿಮಾನ ಪತನ ಆಯಿತು ಅನ್ನೋದರ ಬಗ್ಗೆ ಪರಿಶೀಲನೆ ಆಗ್ತಾ ಇದೆ. ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ತಂಡದಿಂದ ತನಿಖೆ ತೀವ್ರಗೊಂಡಿದೆ. ಸ್ಥಳದಲ್ಲೇ ಬೀಡು ಬಿಟ್ಟಿರುವ ರೆಡ್ ಬರ್ಡ್ ಏವಿಯೇಷನ್ ಅಧಿಕಾರಿಗಳು ವಿಮಾನಯಾನ ಸಿಬ್ಬಂದಿಯಿಂದ ಎಸ್ಪಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ವಿಮಾನ ಪತನ ಆಗಿರುವಂತಹ ಸ್ಥಳದ ದೃಶ್ಯ. ರೈತರ ಜಮೀನೊಂದಕ್ಕೆ ಬಂದು ಬಿದ್ದಿದೆ. ಅದೃಷ್ಟವಶಾತ್ ಬಬಲೇಶ್ವರ ತಾಲೂಕಿನ ಮಂಗಳೂರು ಗ್ರಾಮದಲ್ಲಿ ಈ ಜೆಟ್ ವಿಮಾನ ಪತನ ಆಗಿರೋದು. ಇವತ್ತು ಮಧ್ಯಾಹ್ನದ ಸಂದರ್ಭದಲ್ಲಾದಂತಹ ಘಟನೆ ಇದು. ಇಬ್ಬರು ಗಾಯಗೊಂಡಿದ್ದಾರೆ. ಅವರನ್ನ ಆಸ್ಪತ್ರೆಗೂ ಕೂಡ ರವಾನಿಸಲಾಗಿದೆ. ಯಾಕೆ ಈ ರೀತಿ ಆಯಿತು ಅನ್ನೋದರ ತನಿಖೆಗಳಾಗ್ತಾ ಇದೆ. ಕಲಬುರಗಿಯಿಂದ ಬೆಳಗಾವಿಗೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಇಂಧನ ಖಾಲಿಯಾದ ಕಾರಣ ವಿಮಾನ ಪತನಗೊಂಡಿದೆ ಅನ್ನೋ ಪ್ರಾಥಮಿಕ ಮಾಹಿತಿ ಇದೆ. ಆದರೆ ತನಿಖೆ ನಂತರವಷ್ಟೇ ನಿಖರತೆ ತಿಳಿಬೇಕು. ಅಲ್ಲಿ ಹೊಲದಲ್ಲಿ ನಾವು ಕೆಲಸ ಮಾಡಕತ್ತಿದ್ದೆವು. ಮಾಡಬೇಕಾದ್ರೆ ಈ ಥರ ಹೆಲಿಕಾಪ್ಟ್ರು ಒಂದು ಕಡೆ ಹೊಲದಲ್ಲಿ ಬಂದು ಬಿದ್ದುಬಿಡ್ತು. ಬಿದ್ದಗಳನ್ನ ನಾವು ತಕ್ಷಣ ಒಂದಿಟ್ಟು ಹೊಲದಲ್ಲಿರೋ ಜನ 2 ಗಂಟೆಗೆ ಹೊಲದಲ್ಲಿರೋ ಜನ ಎಲ್ಲ ಒಟ್ಟರು ಕೂಡ್ಕೊಂಡು ಅವರು ಒಬ್ಬರು ಹೆಲಿಕಾಪ್ಟ್ರ್ ಪೈಲಟ್ ಒಬ್ಬರು ಕೆಳಗಡೆ ಬಿದ್ದಿದ್ರು. ಬಿದ್ದ ತಕ್ಷಣ ಅವ್ರನ್ನ ತಕ್ಕೊಂಡು ಮತ್ತು ತಿರ್ಗಾ ಹಂಗೆ ಕಾರ್ನಲ್ಲಿ ಕರ್ಕೊಂಡು ಬಂದೆವು. ಏನೋ ಇಂಜನ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಒಬ್ರಿದ್ರೆ ಕೆಳಗಡೆ ಸಿಕ್ಕಾಕೊಂಡಿದ್ರು, ಒಬ್ರು ಆಚೆ ಬಂದರು. ಬಿದ್ದ ತಕ್ಷಣ ಒಬ್ರು ಆಚೆ ಬಂದಮೇಲೆ ಹೊಲ್ದಾಗ ಇದ್ದೆವು. ನೋಡ್ತಾ ಇದ್ದೆವು. ಅದು ಸಡನ್ಲಿ ಡೌನ್ ಹಾಕೋತ ಬಂದ್ಬಿಟ್ಟು ಹೊಲದಲ್ಲೇ ಬಿದ್ದುಬಿಟ್ಟು ಯಾರು ಇದ್ದಿದ್ದಿಲ್ಲ. ಅವ್ರಿಗೆ ಏನಿಲ್ಲ, ಇಬ್ರಿಗೆ ಏನು ಕಂಫರ್ಟಬಲ್ ಇದ್ದಾರೆ. ಹಂಗೇನು ಸ್ವಲ್ಪ ಕ್ರ್ಯಾಚಸ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.